Hallelujah. 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 ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಮಹಿಮೆಯಾಗಲಿ, ಪರಿಶುದ್ಧ ಆತ್ಮನಿಗೆ ಮಹಿಮೆಯಾಗಲಿ. ನಾನು ನೆನೆಸುತ್ತೇನೆ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಟೆಂಪಲ್ ಆಫ್ ಟ್ರಿನಿಟಿ ಬಿಲೀವರ್ಸ್ ಮತ್ತು ಯಾರೆಲ್ಲ ಲೈವ್ ನೋಡ್ತಿದ್ದೀರೋ, ಹಾಲೆಲೂಯಾ. ನೀವು ಕೂತಂತ ಜಾಗದಿಂದ ಮನಪೂರ್ವಕವಾಗಿ ಹೃದಯಾಳದಿಂದ ಯೇಸು ಕ್ರಿಸ್ತನನ್ನು, ದೇವರಾಗಿರುವ ಯೆಹೋವನನ್ನು ಸ್ಮರಿಸೋಣ, ಆತನನ್ನು ಆರಾಧಿಸೋಣ, ಆತನನ್ನು ಕೊಂಡಾಡೋಣ. ಯಾಕೆಂದರೆ ಆತನು ನಮ್ಮ ಸೃಷ್ಟಿಕರ್ತನು. ಈ ಲೋಕವನ್ನು ಪರಲೋಕವನ್ನು ಸೃಷ್ಟಿಸಿದ ದೇವರು. ಆತನಲ್ಲಿ ನಾವು ಯಾವಾಗಲೂ ಸಂತೋಷವುಳ್ಳವರಾಗಿರಬೇಕು. ಫಿಲಿಪ್ಪಿ 4:4 ಹೇಳುವ ರೀತಿಯಲ್ಲಿ ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಂತೋಷಿಸಿರಿ. ಹೌದು ನನ್ನ ಪ್ರೀತಿಯ ವಿಶ್ವಾಸಿಗಳೇ, ದೇವರಲ್ಲಿ ನಾವು ಯಾವಾಗಲೂ ಸಂತೋಷವುಳ್ಳವರಾಗಬೇಕು. ಈ ಸಮಯದಲ್ಲಿ ಎಲ್ಲರೂ ಕಣ್ಣು ಮುಚ್ಚಿ ಒಂದು ನಿಮಿಷ ದೇವರ ಬಳಿಯಲ್ಲಿ ನಾವು ನಮ್ಮ ಕ್ಷಮಾಪಣೆಯನ್ನು ಕೇಳಿ ಆತನ ಪ್ರಸನ್ನತೆಯನ್ನು ನಾವು ಕೇಳೋಣ. ಆತನ ನಮ್ಮ ಅಭಿಷೇಕದಿಂದ ನಮ್ಮನ್ನು ತುಂಬಿಸಲಿ. ಆ ರೀತಿಯಲ್ಲಿ ನಾವು ಒಂದು ನಿಮಿಷ ಪ್ರತಿಯೊಬ್ಬರು ಕಣ್ಣನ್ನು ಮುಚ್ಚಿ ಆತನನ್ನು ನಾವು ಬೇಡಿಕೊಳ್ಳೋಣ. ಹೌದು ನನ್ನ ದೇವರಾಗಿರುವ ಯೆಹೋವನೇ, ಈ ರೀತಿಯಾದ ಸಂಪತ್ತಿನಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ದೇವರೇ, ಈ ರೀತಿಯಾಗಿ ಭಾನುವಾರ ನಾವೆಲ್ಲರೂ ಟೆಂಪಲ್ ಆಫ್ ಟ್ರಿನಿಟಿ ಚರ್ಚ್ ಅಲ್ಲಿ ಕೂಡಿ ನಿಮ್ಮನ್ನು ಆರಾಧಿಸಿಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ದೇವರೇ. ಹೌದು ನಮ್ಮ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನೇ, ನಾವು ತಿಳಿಯದು ತಪ್ಪು ಪಾಪಗಳನ್ನು ಮಾಡುವವರಾಗಿದ್ದೇವೆ. ಅಪ್ಪ, ನೀವು ನಮ್ಮನ್ನು ಕ್ಷಮಿಸಬೇಕಾಗಿ ಬೇಡುತ್ತೇವೆ. ಈಗ ನಮ್ಮನ್ನು ನೀವು ಅಪ್ಪ ಕರುಣಿಸಬೇಕಾಗಿ ಬೇಡುತ್ತೇನೆ. ನಮ್ಮನ್ನು ನೀವು ಶುದ್ಧಿಪಡಿಸಬೇಕಾಗಿ ಬೇಡುತ್ತೇನೆ. ಹೌದು ನನ್ನ ರಕ್ಷಕನೇ, ಹೌದು ನನ್ನ ಸಹಾಯಕನೇ, ನಮ್ಮ ಎಲ್ಲಾ ಕೆಟ್ಟ ಗುಣಗಳನ್ನು ಕ್ಷಮಿಸಿ ಯೇಸಪ್ಪ, ಕ್ಷಮಿಸಿ ನನ್ನ ದೇವರೇ. ಹೌದಪ್ಪ, ನಮ್ಮ ಕೆಟ್ಟ ಆಲೋಚನೆಗಳನ್ನು, ದುರಾಲೋಚನೆಗಳನ್ನು, ಹೊಟ್ಟೆ ಕಿಚ್ಚುಗಳನ್ನು, ಅಹಂಕಾರಗಳನ್ನು ಕ್ಷಮಿಸಿ ಯೇಸಪ್ಪ. ನಮ್ಮ ಕೆಟ್ಟ ದೃಷ್ಟಿಗಳನ್ನು, ಕೆಟ್ಟ ನೋಟಗಳನ್ನು, ಕೆಟ್ಟ ಮಾತುಗಳನ್ನು, ಕೆಟ್ಟ ಚಟಗಳನ್ನು ಕ್ಷಮಿಸಿ ನನ್ನ ದೇವರಾಗಿರುವ ಯೆಹೋವನೇ. ನಮ್ಮ ಕೆಟ್ಟ ಗುಣಗಳನ್ನು, ತಪ್ಪುಗಳನ್ನು, ಸುಳ್ಳುಗಳನ್ನು, ಪಾಪಗಳನ್ನು, ದುಂದುವೆಚ್ಚ ಖರ್ಚುಗಳನ್ನು, ಅನಾವಶ್ಯಕವಾದ ಖರ್ಚುಗಳನ್ನು ಕ್ಷಮಿಸಿ ಯೇಸಪ್ಪ. ನಮ್ಮ ಬೇಜವಾಬ್ದಾರಿತನವನ್ನು, ಸಂದೇಹಗಳನ್ನು, ಕೋಪವನ್ನು, ನಮಗೆ ನಾವೇ ಹೊಗಳಿಕೊಳ್ಳುವುದನ್ನು, ನಮ್ಮ ಹೆಮ್ಮೆಯ ಕಡನ್ನು ಕ್ಷಮಿಸಿ ಯೇಸಪ್ಪ. ನಮ್ಮನ್ನು ಕ್ಷಮಿಸಿ, ನಮ್ಮಲ್ಲಿರುವ ಎಲ್ಲಾ ಕೆಟ್ಟ ಗುಣಗಳನ್ನು ತೆಗೆದು ಹಾಕಿ ನನ್ನ ದೇವರೇ. ನಿಮ್ಮ ಅಭಿಷೇಕದಿಂದಲೂ ನಿಮ್ಮ ಪ್ರಸನ್ನತೆಯಿಂದಲೂ ನಮ್ಮನ್ನು ತುಂಬಿಸಿ, ಒಂದೇ ಮನಸ್ಸಿನಿಂದ, ಒಂದೇ ಹೃದಯದಿಂದ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವ ಹಾಗೆ ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿ, ನಮ್ಮನ್ನು ಆವರಿಸಿಕೊಳ್ಳಿ. ಎಲ್ಲವೂ ನಿಮಗೆ ಒಪ್ಪಿಸುತ್ತೇವೆ. ಮುಂದೆ ನಡೆಯುವಂತ ಪ್ರತಿಯೊಂದು ಅಪ್ಪ ಆರಾಧನೆಯನ್ನು, ಸ್ತುತಿಯ ಭಾಗವನ್ನು, ಅಪ್ಪ ಸಂದೇಶದ ಭಾಗವನ್ನು ಪ್ರತಿಯೊಂದನ್ನು ನಿಮಗೆ ಸಮರ್ಪಿಸುತ್ತೇವೆ. ನೀವು ಮಾತ್ರ ಮಹಿಮೆ ಪಡಿಸಿಕೊಳ್ಳಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ ಆರಾಧನೆಯ ಸಮಯ. ಹಾಡುಗಳ ಮುಖಾಂತರ ನಾವು ದೇವರನ್ನು ನಾವು ಆರಾಧಿಸೋಣ, ಆತನನ್ನು ಸ್ತುತಿಸೋಣ. ಆಕಾಶದಲ್ಲಿ, ಭೂಮಿಯಲ್ಲಿ ಇರುವವರು ನೀವೇ. ಆಕಾಶದಲ್ಲಿ, ಭೂಮಿಯಲ್ಲಿ ಜೊತೆಯಾಗಿ ನಮ್ಮ ಹೃದಯದಲ್ಲೂ ಇರುವ ದೇವರು, ನಮ್ಮ ಹೃದಯದಲ್ಲಿಯೂ ಆತನಿಗೆ ಸ್ಥಳವನ್ನು
ನಾವು ಕೊಡುವಾಗ ನಮ್ಮ ಹೃದಯದಲ್ಲೂ ತಂಗುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿಮ್ಮ ಹೃದಯವನ್ನು ತೆರೆದು ಆತನಿಗೆ ಸ್ಥಳ ಮಾಡಿಕೊಡಿ. ಆ ಹೃದಯದಲ್ಲಿರುವ ಯಾವುದೇ ಕಹಿಗಳಾಗಲಿ, ಯಾವುದೇ ರೀತಿಯಾದ ಬೇರೆ ಯೋಚನೆಗಳಾಗಲಿ ತೆಗೆದು ಆತನಿಗೆ ಈಗ ನಾವು ಸ್ಥಳವನ್ನು ಕೊಡೋಣ. ನಮ್ಮ ಹೃದಯವನ್ನು ಆತನಿಗೆ ಬಿಟ್ಟು ಕೊಡೋಣ. ಆತನು ಬಂದು ನಮ್ಮ ಹೃದಯದಲ್ಲಿ ವಾಸಿಸುವಲ್ಲಿ ನಮ್ಮನ್ನು ಆಶೀರ್ವಾದಿಸಲಿ. ಹಲ್ಲೆಲೂಯಾ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ.
ಭೂಮಿಯಲ್ಲಿ ಖಂಡಿತವಾಗಲು ನಮ್ಮೊಟ್ಟಿಗೆ ಈ ಭೂಮಿಯಲ್ಲಿರುವ ತನಕ ದೇವರು ಯೇಸು ನಮ್ಮ ಜೊತೆ ಇರುತ್ತಾರೆ. ನಾವು ಮತ್ತೆ ಆಕಾಶಕ್ಕೆ ನಮ್ಮನ್ನು ದೇವರು ತೆಗೆದುಕೊಂಡು ಹೋಗಿ ಆತನ ಸನ್ನಿಧಾನದಲ್ಲಿ ಆತನ ಜೊತೆಗೆ ನಮ್ಮನ್ನು ಇಟ್ಟುಕೊಳ್ಳುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಎರಡನೇ ಹಾಡನ್ನು ಹಾಡ್ಕೊಳ್ಳೋಣ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವ, ಹೊಸ ಬಲವ ನೀಡು ದೇವ. ಹೌದು, ನೂತನ ದಿನದಲ್ಲಿ ಖಂಡಿತವಾಗಲು ದೇವರು ನಮ್ಮನ್ನು ನಡೆಸಬೇಕು. ನೂತನ ಕೃಪೆಯಿಂದ ನಮ್ಮನ್ನು ತುಂಬಿಸಬೇಕು. ಖಂಡಿತವಾಗಲೂ ತುಂಬಿಸ್ತಾರೆ. ನಾವು ನಂಬಿಕೆಯಿಂದ ಇರಬೇಕಷ್ಟೇ ನನ್ನ ಪ್ರೀತಿಯ ವಿಶ್ವಾಸಿಗಳು. ಹಾಡನಾಡೋಣ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ ಕೃಪೆಯ ನೀಡು ದೇವ, ಹೊಸ ಬಲವ ನೀಡು ದೇವ. ಹೊಸ ಕೃಪೆಯ ನೀಡು ದೇವ, ಹೊಸ ಬಲವ ನೀಡು ದೇವ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು. ಕೊರತೆಗಳು ನೀಗಲಿ, ನಮ್ಮ ಕೊರತೆಗಳು ನೀಗಲಿ. ನಮ್ಮ ಕಷ್ಟಗಳು ನೀಗಿ ಹೋಗಲಿ, ನಮ್ಮ ಕಷ್ಟಗಳು ನೀಗಿ ಹೋಗಲಿ. ಹೊಸ ಕೃಪೆಯ ನೀಡು ದೇವ, ಹೊಸ ಬಲವ ನೀಡು ದೇವ. ಹೊಸ ಕೃಪೆಯ ನೀಡು ದೇವ, ಹೊಸ ಬಲವ ನೀಡು ದೇವ. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ನೂತನ ದಿನಗಳು ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ
ಸ್ತೋತ್ರ ಯೇಸಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ. ಖಂಡಿತವಾಗಲು ಆತನನ್ನು ಹಿಂಬಾಲಿಸುತ್ತಿರುವ ಜನರಿಗೆ ಮನಪೂರ್ವಕವಾಗಿ ಹೃದಯದಿಂದ ಆತನನ್ನೇ ನಂಬಿ ಯಾವುದೇ ಸಮಯದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳದೆ ಯಾರೆಲ್ಲ ಯೇಸು ಕ್ರಿಸ್ತನನ್ನೇ ನೀವೇ ಮಾರ್ಗವು ಸತ್ಯವು ಜೀವವು ಎಂದು ನಂಬಿ ನಡೆಯುತ್ತಿದ್ದೀರೋ ಖಂಡಿತವಾಗಲು ನೂತನ ಕೃಪೆಯಿಂದ ನಿಮ್ಮನ್ನು ತುಂಬಿಸುವವನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಮತ್ತು ನಾಡ್ತಾ ದೇವರು ನಮ್ಮೆಲ್ಲರನ್ನು ಆತನ ಹತೋಟಿಗೆ ತೆಗೆದುಕೊಳ್ಳಲಿ, ಆತನ ಮುದ್ರೆಯನ್ನು ನಮ್ಮ ಮೇಲೆ ಹಾಕಲಿ, ಆತನ ಒಂದು ಅಭಿಷೇಕದಿಂದ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿಕೊಳ್ಳಲಿ. ಹಲ್ಲೆಲೂಯಾ. ಆರಾಧಿಸುವೆವು ನಿನ್ನ ಎಂಬ ಹಾಡನ್ನು ಹಾಡ್ತಾ ದೇವರನ್ನು ಎಲ್ಲರೂ ನಮ್ಮ ಜೊತೆಯಲ್ಲಿ ಕೂಡಿ ಪ್ರತಿಯೊಬ್ಬರು ನಮ್ಮ ಜೊತೆಯಲ್ಲಿ ಸೇರಿ ದೇವರನ್ನು ಆರಾಧಿಸಿ ಈ ಹಾಡನ್ನು ಹಾಡೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಉತ್ತರಿಸುವವರು ನೀವೇ
ಮನಪೂರ್ವಕವಾಗಿ ದೇವರನ್ನು ಆರಾಧಿಸೋಣ, ಸ್ತುತಿಸೋಣ, ಕೊಂಡಾಡೋಣ. ದೇವರು ಯಾರೆಲ್ಲ ಇರುವಂತ ಜಾಗದಿಂದಲೇ ನಮ್ಮ ದೇವರಾಗಿರುವ ಸೃಷ್ಟಿಕರ್ತನನ್ನು ಆರಾಧಿಸಿ. ನನ್ನ ಪ್ರೀತಿಯ ಜನರೇ, ದಯವಿಟ್ಟು ಆರಾಧಿಸಿ, ಮನಪೂರ್ವಕವಾಗಿ ಆರಾಧಿಸಿ. ಹಾಲೆಲೂಯ, ಹಾಲೆಲೂಯ. ಅಪ್ಪ ಪರಿಶುದ್ಧ ದೇವರೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ಮಹಿಮೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ಮಹೋನ್ನತ ದೇವರೇ, ನಿಮಗೆ ಸ್ತೋತ್ರ. ಸರ್ವ ಸೃಷ್ಟಿಗೂ ಅಧಿಪತಿಯಾಗಿರುವ ದೇವರೇ, ನಿಮಗೆ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವನೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ಭೂಲೋಕವನ್ನು ಪರಲೋಕವನ್ನು ಸೃಷ್ಟಿಸಿದ ನನ್ನ ದೇವರೇ, ನಿಮಗೆ ಸ್ತೋತ್ರ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದ ದೇವರೇ, ನಿಮಗೆ ಸ್ತೋತ್ರ. ಗಾಳಿ ಬೆಳಕು ನೀರನ್ನು ಸೃಷ್ಟಿಸಿದ ನನ್ನ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ ಈ ಭೂಲೋಕದಲ್ಲಿ ನಮ್ಮನ್ನು ಮನುಷ್ಯರನ್ನಾಗಿ ಸೃಷ್ಟಿಸಿ ನಮಗೆ ಪ್ರತಿಯೊಂದನ್ನು ಕೊಟ್ಟು ಎಲ್ಲಾ ರೀತಿಯಲ್ಲಿ ನಮ್ಮನ್ನು ಆಶೀರ್ವಾದಿಸಿಕೊಂಡು ನಡೆಸುತ್ತಿರುವ ತಂದೆಯು ದೇವರಾಗಿರುವ ಯೆಹೋವನೇ, ನಿಮಗೆ ಕೃತಜ್ಞತೆಗಳು, ಕೃತಜ್ಞತೆಗಳು, ಕೃತಜ್ಞತೆಗಳಪ್ಪ. ಹೌದು ಯೇಸಪ್ಪ, ನಮಗೆ ತಿನ್ನುವುದಕ್ಕೆ ಆಹಾರ ಪದಾರ್ಥಗಳನ್ನು ಸೃಷ್ಟಿಸಿ ಸಮಯಕ್ಕೆ ತಕ್ಕ ಆಹಾರವನ್ನು ಕೊಡುತ್ತಾ ನಮ್ಮನ್ನು ಪೋಷಿಸಿ ರಕ್ಷಿಸಿ ನಡೆಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಕೃತಜ್ಞತೆಗಳು, ಕೃತಜ್ಞತೆಗಳು. ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆಯಾಗಲಿ ಯೇಸಪ್ಪ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ಹೌದು ಪರಿಶುದ್ಧಾತ್ಮನೇ, ಅಪ್ಪ ನಮ್ಮ ತಪ್ಪು ಪಾಪಗಳನ್ನು ಕ್ಷಮಿಸಿ ಕರುಣಿಸಿ ಬಲಪಡಿಸಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ ಹೌದು ರಕ್ಷಕನಾದ ಯೇಸಪ್ಪ, ನಮ್ಮ ಪಾಪಗಳಿಗೋಸ್ಕರ ತಮ್ಮ ಅಮೂಲ್ಯವಾದ ರಕ್ತವನ್ನು ನೀಡಿ ತಮ್ಮ ಬೆನ್ನಿನ ಪಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸಿ ತಮ್ಮ ಪರಿಶುದ್ಧವಾದ ಪ್ರಾಣವನ್ನು ಕಲ್ವಾರಿ ಶಿಲುಬೆಯ ಮೇಲೆ ಕೊಟ್ಟು ಮತ್ತೆ ಮೂರನೆಯ ದಿವಸದಲ್ಲಿ ಜೀವಂತವಾಗಿ ಇಟ್ಟು ಪರಲೋಕದಲ್ಲಿರುವ ದೇವರ ಬಳಿಯಲ್ಲಿ ಹೋಗಿ ಬಲದಾಗಡೆಯಲ್ಲಿ ಕುಳಿತುಕೊಂಡು ಮತ್ತೆ ನಮಗೋಸ್ಕರ ಇವರನ್ನು ಕ್ಷಮಿಸಿ, ಇವರ ತಪ್ಪು ಪಾಪಗಳನ್ನು ಕ್ಷಮಿಸಿ, ಇವರನ್ನು ಆಶೀರ್ವಾದಿಸಿ, ಆಶೀರ್ವಾದಿಸಿ ಎಂದು ಬೇಡಿಕೊಂಡು ಪ್ರಾರ್ಥಿಸುತ್ತಿರುವ ನಜರೇತಿನ ಯೇಸು ಕ್ರಿಸ್ತನೇ, ನಿಮಗೆ ಯುಗಾಂತರಗಳಲ್ಲಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿಮಗೆ ಮಹಿಮೆಯಾಗಲಿ, ನಿಮಗೆ ಜಯವಾಗಲಿ. ನಿಮಗೆ ಯುಗಾಂತರಗಳಲ್ಲಿ ಕೊಂಡಾಟವು, ಕೊಂಡಾಟವು, ಕೊಂಡಾಡುತ್ತೇವೆ. ನಿಮಗೆ ಯುಗಾಂತರಗಳಲ್ಲಿ ಘನವು, ಘನವು, ಘನವು. ನಿಮಗೆ ಯುಗಾಂತರಗಳಲ್ಲಿ ಸ್ತುತಿಯು, ಸ್ತುತಿಯು, ಸ್ತುತಿಸುತ್ತೇವೆ. ನಿಮಗೆ ಯುಗಾಂತರಗಳಲ್ಲಿ ಆರಾಧನೆಯು, ಆರಾಧನೆಯು, ಆರಾಧಿಸುತ್ತೇವೆ. ನಿಮಗೆ ಯುಗಾಂತರಗಳಲ್ಲಿ ವಂದಿಸುತ್ತೇನೆ, ವಂದಿಸುತ್ತೇನೆ, ವಂದಿಸುತ್ತೇವೆ. ನಿಮಗೆ ಯುಗಾಂತರಗಳಲ್ಲಿಯೂ ವಂದನೆಗಳು, ವಂದನೆಗಳು, ವಂದನೆಗಳು. ನಿಮಗೆ ಯುಗಾಂತರಗಳಲ್ಲಿಯೂ ನಮಸ್ಕರಿಸುತ್ತೇನೆ, ನಮಸ್ಕರಿಸುತ್ತೇನೆ, ನಮಸ್ಕರಿಸುತ್ತೇವೆ ನನ್ನ ದೇವರೇ. ಹೌದಪ್ಪ, ಆರಾಧನೆಗೆ ನೀವು ಮಾತ್ರ ಯೋಗ್ಯರು ಯೇಸು, ನೀವು ಮಾತ್ರ ಯೋಗ್ಯರು ಯೇಸು ಕ್ರಿಸ್ತನೇ. ಇನ್ಯಾರು ಅಪ್ಪ ಈ ಲೋಕದಲ್ಲಿ ಇಲ್ಲ ದೇವರೇ, ನೀವೊಬ್ಬರೇ ಯೋಗ್ಯನಾಗಿದ್ದೀ ಯೇಸು ಕ್ರಿಸ್ತನೇ. ನಿಮ್ಮನ್ನು ಬಿಟ್ಟರೆ ಈ ಲೋಕದಲ್ಲಿ ಯಾರು ಇಲ್ಲ ನನ್ನ ದೇವರೇ. ನಿಮ್ಮನ್ನು ಹಿಂಬಾಲಿಸುತ್ತಿರುವ ನಾವು ಭಾಗ್ಯವಂತರು ಯೇಸಪ್ಪ, ನಿಮ್ಮನ್ನು ಹಿಂಬಾಲಿಸುತ್ತಿರುವ ನಾವು ಪುಣ್ಯವಂತರು ಯೇಸಪ್ಪ. ಹೌದು ದೇವರೇ, ನಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ನಿಮಗೆ ಮಹಿಮೆ ಯೇಸಪ್ಪ. ಅಪ್ಪ, ಯಾರಾದರೆ ಭಾಗ್ಯವನ್ನು ನೀವು ಮಹಿಮೆ ಪಡಿಸಿಕೊಂಡಿದ್ದೀರಿ ಎಂದು ನಂಬಿದ್ದೇವೆ ಯೇಸು. ಎಲ್ಲ ಮುಂದಿನ ಕಾಣಿಕೆಯ ಭಾಗ ಅಪ್ಪ, ಸಂದೇಶದ ಭಾಗವನ್ನು ಸಹ ಮತ್ತೆ ನಿಮ್ಮ ಪಾದದಲ್ಲಿ ತರುತ್ತೇನೆ. ನೀವು ಕರುಣಿಸಿ ಆಶೀರ್ವಾದಿಸಿ ಮಹಿಮೆ ಪಡಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈಗ ಕಾಣಿಕೆಯ ಸಮಯ. ಯಾರೆಲ್ಲ ನೀವು ಟೆಂಪಲ್ ಆಫ್ ಟ್ರಿನಿಟಿ ನಮ್ಮ ಸಭೆಯವರು ಈ ಆರಾಧನೆಯನ್ನು ವೀಕ್ಷಿಸುತ್ತಿದ್ದೀರೋ, ನೀವಿರುವಂತಹ ಜಾಗದಲ್ಲಿ ಕಾಣಿಕೆಯನ್ನು ತೆಗೆದುಕೊಳ್ಳಿ, ನೀವು ಶೇಖರಿಸಿಟ್ಟುಕೊಳ್ಳಿ. ಯಾವಾಗ ಸಭೆಗೆ ಬರ್ತೀರೋ ಆ ಕಾಣಿಕೆಯನ್ನು ನೀವು ನಮ್ಮ ಸಭೆಯ ಕಾಣಿಕೆಯ ಬಾಕ್ಸ್ಗೆ ಹಾಕಬೇಕಾಗಿ ಕೇಳಿಕೊಳ್ತೇನೆ. ಇರುವಂತ ಜಾಗದಲ್ಲಿ ನೀವು ಕಾಣಿಕೆಯನ್ನು ತೆಗೆದು ನೀವು ಈ ಕೊಡುವಂತ ಕಾಣಿಕೆಯನ್ನು ನೀವು ಪ್ರಾರ್ಥನೆ ಮಾಡಿ. ನಾವೀಗ ಒಂದು ಹಾಡಿನ ಮುಖಾಂತರ ಕಾಣಿಕೆಯನ್ನು ತೆಗೆಯುವುದಕ್ಕೆ ಹೋಗ್ತೇವೆ. ಎಲ್ಲರೂ ನನ್ನ ಜೊತೆ ಕೂಡಿ ಕಾಣಿಕೆಯನ್ನು ನೀವು ತೆಗೆಯುವಾಗ ನೀವಿದ್ದು ನೀವು ಹಾಡಬೇಕಾಗಿ ಕೇಳ್ತೇನೆ.
ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ನಿನ್ನ ಮಾತು ಸಾಕಯ್ಯ, ನಿನ್ನ ಲೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ನಿನ್ನ ಮಾತು ಸಾಕಯ್ಯ, ನಿನ್ನ ಲೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ಎಷ್ಟು ಬಾಧೆ ಬಂದರು, ಹಿಂಸೆ ಎದುರಾದರು, ಎಷ್ಟು ಕಷ್ಟ ಬಂದರು, ನಿಷ್ಠುರವಾದರು. ನಿನ್ನ ಮಾತು ಸಾಕಯ್ಯ, ನಿನ್ನ ಲೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ನಿನ್ನ ಮಾತು ಸಾಕಯ್ಯ, ನಿನ್ನ ಲೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ನಿನಗೆ ಸರ್ವಲೋಕದಿ ಸರ್ವವು ಸಾಧ್ಯವು, ನಿನ್ನ ಕೃಪೆಗೆ ಇಲ್ಲಿದೆ ಸರಿಯಾದ ಸಮಾನವು. ನಿನಗೆ ಸರ್ವಲೋಕದಿ ಸರ್ವವು ಸಾಧ್ಯವು, ನಿನ್ನ ಕೃಪೆಗೆ ಎಲ್ಲಿದೆ ಸರಿಯಾದ ಸಮಾನವು. ನಿನ್ನ ಮಾತು ಸಾಕಯ್ಯ, ನಿನ್ನ ಲೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ನಿನ್ನ ಮಾತು ಸಾಕಯ್ಯ, ನಿನ್ನ ಲೋಟ ಸಾಕಯ್ಯ, ನಿನ್ನ ಪ್ರೀತಿ ಸಾಕಯ್ಯ, ನಿನ್ನ ಪ್ರೇಮ ಸಾಕಯ್ಯ. ಈ ಮಾತ್ರ ಸಾಕು ನನಗೆ ಏಸಯ್ಯ. ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ನೀ ಮಾತ್ರ ಸಾಕು ನನಗೆ ಏಸಯ್ಯ, ನಿನ್ನಲ್ಲಿ ನಾನು ಇರುವೆ ಏಸಯ್ಯ. ಎಲ್ಲರೂ ಇರುವಂತ ಜಾಗದಲ್ಲಿ ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿ, ನೀವು ಕೊಟ್ಟಂತ ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿ ನಾನು ಸಹಾಯ ಮಾಡುತ್ತೇನೆ. ಹಾಲೆಲೂಯ. ಅಪ್ಪ ಪರಿಶುದ್ಧ ದೇವರಿಗೆ ನಿಮಗೆ ಸ್ತೋತ್ರ, ಪರಿಶುದ್ಧ ಆತ್ಮನೇ ನಿಮಗೆ ಸ್ತೋತ್ರ, ರಕ್ಷಕನಾದ ಯೇಸು ಕ್ರಿಸ್ತನೇ ನಿಮಗೆ ಸ್ತೋತ್ರ. ಅಪ್ಪ ಈ ಕೊಟ್ಟಂತ ಕರಗಳನ್ನು ನೀವು ನೋಡುತ್ತಿದ್ದೀರಿ ದೇವರೇ, ಅವರು ನನ್ನ ರಕ್ಷಕನೇ, ಅವರ ಬಳಿಯಲ್ಲಿ ಎಷ್ಟಿದೆಯೋ ಅದನ್ನು ನಿಮಗೆ ಸಮರ್ಪಿಸುತ್ತಿದ್ದಾರೆ ದೇವರೇ. ಅವರು ನನ್ನ ರಕ್ಷಕನೇ, ಅವರ ಹೃದಯವನ್ನು ನೋಡಿ ಆಶೀರ್ವಾದಿಸಬೇಕಾಗಿ ಬೇಡುತ್ತೇನೆ ಸಪ್ಪ. ನೀವು ಅವರು ನನ್ನ ದೇವರಾಗಿರುವ ಯೆಹೋವನೇ, ಟೆಂಪಲ್ ಆಫ್ ಟ್ರಿನಿಟಿ ಚರ್ಚ್ ಅಲ್ಲಿರುವ ಒಬ್ಬೊಬ್ಬರ ಮೆಂಬರ್ಸ್ ಅನ್ನು, ಒಂದೊಂದು ಕುಟುಂಬವನ್ನು, ಈ ಫೇಸ್ಬುಕ್ ಲೈವ್ ಅಲ್ಲಿ ನೋಡುತ್ತಿರುವ ಒಬ್ಬೊಬ್ಬರನ್ನು, ಕಾಣಿಕೆ ಕೊಟ್ಟಂತ ಒಬ್ಬೊಬ್ಬರನ್ನು ನೀವು ಆಶೀರ್ವಾದಿಸಬೇಕಾಗಿ ಬೇಡುತ್ತೇನೆ. ಮುಂದಿನ ದಿವಸಗಳಲ್ಲಿ ನಿಮ್ಮ ರಾಜ್ಯಕ್ಕೆ ಹೆಚ್ಚಾಗಿ ಬಿತ್ತುವಂತೆ, ಹೆಚ್ಚಾಗಿ ಕೊಡುವಂತೆ ಒಂದೊಂದು ಕುಟುಂಬವನ್ನು ಆಶೀರ್ವಾದಿಸಿ ಏಸಪ್ಪ. ಅವರ ಆದಾಯಗಳನ್ನು ಹೆಚ್ಚಿಸಿ ಏಸಪ್ಪ. ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಆಶೀರ್ವಾದವನ್ನು ಹೊಂದಲಿ ಏಸಪ್ಪ. ಆ ರೀತಿ ಪ್ರತಿಯೊಬ್ಬರನ್ನು ಆಶೀರ್ವಾದಿಸಿ ನೀವು ಮಹಿಮೆಪಡಿಸಿಕೊಳ್ಳಿ.
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯ. ಈಗ ಪಾಸ್ಟರ್ ಜಾನ್ ಅಂತೇಳಿ ನಾವೀಗ ಒಂದು ಬುಧವಾರ ಸಂಜೆಯೂ ಸಹ 2 ಬುಧವಾರ ಸಂಜೆ ಅವರು ಮೆಸೇಜ್ ಕೊಟ್ಟಿದ್ದಾರೆ. ಈಗ ಅವರು ನಮ್ಮ ಮಧ್ಯದಲ್ಲಿ ಬಂದು ಸಂದೇಶವನ್ನು ಕೊಡಲಿದ್ದಾರೆ. ನೀವು ಆಶೀರ್ವಾದವನ್ನು ಹೊಂದುತ್ತೀರಾ ಎಂದು ನಾನು ನಂಬಿದ್ದೇನೆ. ಅವರ ಸಂದೇಶವು ನಿಮ್ಮ ಮನಸ್ಸಿಗೂ ನಿಮ್ಮ ಹೃದಯಕ್ಕೂ ಧೈರ್ಯ ತುಂಬಲಿ. ಹಲ್ಲೆಲೂಯ. ಒಂದು ಈಗ ಮತ್ತೆ ಕಟ್ ಆಗುತ್ತೆ. ಈಗ ಕಟ್ ಆದ್ಮೇಲೆ ಅವರು ನಿಮಗೆ ಕೊಡುತ್ತಾರೆ. ಆ ರೀತಿಯಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ತಂದೆಯೇ. ನೀವು 1 ನಿಮಿಷ ಆದ್ಮೇಲೆ ಮತ್ತೆ ಕನೆಕ್ಟ್ ಮಾಡಿ ತಿರ್ಗಾ ಪಾಸ್ಟರ್ ಜಾನ್ ಸಂದೇಶವನ್ನು ಕೊಡುತ್ತಾರೆ. ಹಲ್ಲೆಲೂಯ.